2 ದಿನಗಳ ಹಿಂದೆ ಆನೇಕಲ್ನಲ್ಲಿ ಗೋಪಾಲ್ ಎಂಬ ವ್ಯಕ್ತಿ ತಮಿಳುನಾಡಿನ ಒಂದು ಹಳ್ಳಿಯಲ್ಲಿ ಹತ್ಯೆಗೊಳಪಟ್ಟಿದ್ದ, ಅಂದ್ರೆ ಮರ್ಡರ್ ಆಗಿದ್ದ. ಕಳೆದ 2 ದಿನಗಳಿಂದ ಗೋಪಾಲ್ ಅವ್ರ ಕುಟುಂಬ ಸ್ಟೇಷನ್ ಮುಂದೆ ಧರಣಿ ಕೂತು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ರು. ಗೋಪಾಲ್ ಅನ್ನೋ ಹುಡುಗ ಬಲಿಜ ಸಮುದಾಯಕ್ಕೆ ಸೇರಿದಂತ ಹುಡುಗ. ನಿನ್ನೆ ನಾನು ಆನೇಕಲ್ನ ಸ್ಟೇಷನ್ ಬಳಿ ಹೋಗಿ ಅವರ ಕುಟುಂಬಕ್ಕೆ ಧೈರ್ಯ ಹೇಳಿ ಖಂಡಿತವಾಗೂ ಕಾನೂನು ಕ್ರಮ ತಗೊಂತೀವಿ ಅಂತ ಮಾತು ಕೊಟ್ಟು ಅವ್ರ ಕುಟುಂಬದ ಮನವೊಲಿಸಿ ಬಂದಿದ್ದೆ. ಇವಾಗ ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ, ಸರ್ ಆನೇಕಲ್ನ ಏನ್ ಗೋಪಾಲ್ ಅವ್ರ ಮರ್ಡರ್ ಆಗಿದೆ ಅದನ್ನ CID ತನಿಖೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ಅಸೆಂಬ್ಲಿಯಲ್ಲಿ ಪ್ರಶ್ನೆ ಕೇಳಿದೆ. ಈಗ ಮಾನ್ಯ ಗೃಹ ಮಂತ್ರಿಗಳು ಗೋಪಾಲ್ ಹತ್ಯೆಯನ್ನ CID ತನಿಖೆ ಕೊಟ್ಟಿದ್ದಾರೆ. ನಾನು ಗೃಹ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ನನ್ನ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸ್ತೀನಿ. ಖಂಡಿತವಾಗೂ ಗೋಪಾಲ್ನ ಯಾರು ಕೊಲೆ ಮಾಡಿದ್ದಾರೆ ಅದ್ರ ಹಿಂದೆ ಇರೋ ಷಡ್ಯಂತರ ಎಲ್ಲ ಹೊರಬರುತ್ತೆ ಅಂತ ನನ್ನ ನಂಬಿಕೆ ಇದೆ. ಈಗ ಪ್ರತಿ ಕುಟುಂಬವನ್ನ ಕಾಡ್ತಿರೋ ಅತಿ ದೊಡ್ಡ ಯಕ್ಷ ಪ್ರಶ್ನೆ, ಈ ಬಿಜೆಪಿ ಸರ್ಕಾರ ಸೆಂಟ್ರಲ್ ಅಲ್ಲಿ ಬಂದಾಗಿಂದ ಈಗ LPG ಗ್ಯಾಸ್ ಸಿಲಿಂಡರ್ ಹೈಕ್ ಮಾಡಿದ್ದಾರೆ. 60 ರೂಪಾಯಿ ಮಿನಿಮಮ್ ಇಂದ ಇನ್ನ ಎಷ್ಟೆಷ್ಟು ಹೈಕ್ ಆಗುತ್ತೋ ಗೊತ್ತಿಲ್ಲ. ಹೋಟೆಲ್ ಉದ್ಯಮಿಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ. ಪೆಟ್ರೋಲ್ ಡೀಸೆಲ್ ಯಾವಾಗ ಹೈಕ್ ಆಗುತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಸಕ್ಕೆ ನಮ್ಮ ಪ್ರಧಾನಿಗಳಿಂದ ಆಗ್ತಿಲ್ಲ. ಅವ್ರಿನ್ ಇಸ್ರೇಲ್, ಅಮೆರಿಕ, ಇರಾನ್ ವಾರ್ನ ಎಲ್ಲಿ ನಿಲ್ಲಿಸ್ತಾರೆ? ನಮ್ಮ ದೇಶದ ವಿಚಾರಕ್ಕೆ ಬಂದಾಗ್ಲೇ ನಮ್ಮ ಪ್ರಧಾನಿಗಳು ಮಧ್ಯಸ್ಥಿಕೆ ವಹಿಸ್ತಾ ಇಲ್ಲ. ಇನ್ನು ಬೇರೆ ದೇಶಗಳು ವಾರಲ್ಲಿ ಇವ್ರು ಮಧ್ಯಸ್ಥಿಕೆ ವಹಿಸಿ ನಮಗೆ ಕ್ರೂಡ್ ಆಯಿಲ್ ನ ತರ್ತಾರೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಇವತ್ತು LPG ಆಗಿದೆ, ನಾಳೆ ಡೀಸೆಲ್ ಆಗುತ್ತೆ, ನಾಳೆ ಪೆಟ್ರೋಲ್ ಆಗುತ್ತೆ, ನಾಳೆ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಗೂಡ್ಸು ಪ್ರೈಸ್ ಹೈಕ್ ಆಗುತ್ತೆ. ಇಷ್ಟು ಮಾತ್ರಕ್ಕೆ ಬಿಜೆಪಿ ಅವರು ಸೆಂಟ್ರಲ್ ಅಧಿಕಾರಕ್ಕೆ ಬರಬೇಕಾಗಿತ್ತ? ಇವತ್ತು ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಬಿಜೆಪಿ ಅವರು ಬಂದಾಗಿಂದ ಬರೀ ಪ್ರೈಸ್ ಹೈಕೆ. ಜನಸಾಮಾನ್ಯರು ಒಂದು ಯೋಚನೆ ಮಾಡಬೇಕು, ನೀವು ಬಿಜೆಪಿಗೆ ಮತ ಕೊಟ್ಟಕ್ಕೆ ಅವ್ರು ಕೊಡ್ತಾ ಇರೋ ನಿಮ್ಮ ಕೃತಜ್ಞತೆ. ನೀವು ಕಾಂಗ್ರೆಸ್ ವೋಟ್ ಹಾಕಿದ್ರಿ, ನಾವು ನಿಮ್ಗೆ ಗೃಹಲಕ್ಷ್ಮಿ ಕೊಟ್ವಿ, ಗೃಹ ಜ್ಯೋತಿ ಕೊಟ್ವಿ, ಯುವ ನಿಧಿ ಕೊಟ್ವಿ, ಎಲ್ಲಾ ಯೋಜನೆಗಳನ್ನ ಕೊಟ್ವಿ. ನೀವು ಬಿಜೆಪಿ ವೋಟ್ ಹಾಕಿದ್ದಕ್ಕೆ ಅವ್ರು ಏನ್ ಕೊಡ್ತಿದ್ದಾರೆ? ಸಿಲಿಂಡರ್ ಮೇಲೆ ಪ್ರೈಸ್ ರೈಸ್ ಮಾಡ್ತಾ ಇದ್ದಾರೆ. ಸೊ ಈ ಬಿಜೆಪಿ ದೇಶಕ್ಕೆ, ನಾಡಿಗೆ ಮಾರಕ ಅನ್ನೋದು ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.